ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗೋಪಾಲಕೃಷ್ಣ ಅಡಿಗರು ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ಜೀವನ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದನ್ನ ಮನವರಿಕೆ ಮಾಡಿಕೊಳ್ಳಿಕ್ಕೆ ಬುದ್ಧನ ಬದುಕಿನ ಒಂದು ಪುಟ್ಟ ಘಟನೆಯನ್ನ ಪರಿಶೀಲಿಸೋಣ. ಬುದ್ಧ ಜನಪ್ರೀತಿಯನ್ನು ಗಳಿಸಿದ್ದ. ಹೆಚ್ಚು ಹೆಚ್ಚು ಜನ ಬುದ್ಧ ತತ್ವಗಳಿಗೆ ಮಾರು ಹೋಗಿ ಬುದ್ಧ ಎಲ್ಲೇ ಉಪನ್ಯಾಸ ಮಾಡಲಿ ಅಲ್ಲಿ ಜನ ಸೇರ್ತಾ ಇದ್ರು. ಬುದ್ಧ ವೈಶಾಲಿ ಎನ್ನುವ ಒಂದು ಸ್ಥಳಕ್ಕೆ ಬಂದ. ಬುದ್ಧನ ಮಾತುಗಳು ತತ್ವಗಳು ಏನಿವೆ ಅದರಲ್ಲಿ ನಿಜವಾಗಿ ಸತ್ವ ಉಂಟೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಮಾರಿಪುತ್ತ ಅಂತ ಒಬ್ಬ ಬರ್ತಾನೆ. ಪರೀಕ್ಷೆಯಲ್ಲಿ ಸೋಲ್ತಾನೆ. ಕೊನೆಗೆ ಬುದ್ಧ ತತ್ವಗಳಿಗೆ ಮಾರು ಹೋಗ್ತಾನೆ. ಆತನ ಶಿಷ್ಯನಾಗಬೇಕು ಅಂತ ಇಷ್ಟಪಡ್ತಾನೆ. ಆದರೆ ಮನೆಯಲ್ಲಿ ಒಪ್ಪಲ್ಲ. ಯಾಕಂದರೆ ಅವನ ಮನೆಯವರು ಬಹುದೊಡ್ಡ ವಜ್ರದ ವ್ಯಾಪಾರಿಗಳು, ತುಂಬ ಶ್ರೀಮಂತರು. ನೀನು ಹೋಗಿ ಸನ್ಯಾಸಿ ಆಗೋದಾ? ಬೇಡ. ಆದರೆ ಮಾರಿಪುತ್ತನ ಹಠ ಗೆಲ್ಲುತ್ತೆ. ಅವನು ಸನ್ಯಾಸಿ ಆಗ್ತಾನೆ. ಬೌದ್ಧ ಭಿಕ್ಷುವಾಗಿ ಆಶ್ರಮವನ್ನು ಸೇರ್ತಾನೆ. ಅರಮನೆಯಂಥ ಮನೆಯಲ್ಲಿ ಭಿಕ್ಷೆ 4 ರೀತಿಯ ಪದಾರ್ಥಗಳು ಒಟ್ಟಿಗೆ ಸೇರಿದಾಗ ಅವೆಲ್ಲವೂ ಸೇರಿ ಒಂದು ವಿಚಿತ್ರ ಪದಾರ್ಥವಾಗಿ ವಿಚಿತ್ರ ರುಚಿಯನ್ನು ತಳೆಯುತ್ತೆ. ಅದನ್ನು ಸಹ ಯಾವುದೇ ರೀತಿ ದೂರದೆ ದಿನಕ್ಕೆ 1 ಸಲ ಮಾತ್ರ ತಿನ್ನಬೇಕು. ಇಂತಹ ಬದುಕನ್ನು ಆತ ನಡೆಸಲಿಕ್ಕೆ ಶುರು ಮಾಡ್ತಾನೆ ಮಾರಿಪುತ್ತ. ಆದರೆ ಬುದ್ಧನ ಬೋಧನೆ ಎಷ್ಟು ಪ್ರಖರವಾಗಿರುತ್ತೆ ಅಂದರೆ ಅವನಿಗೆ ಆಗ್ತಾ ಇದ್ದಂಥ ಆ ಕಷ್ಟಗಳು ಏನಿದ್ವೋ ಅವು ಯಾವುದೂ ಅವನ ಗಮನಕ್ಕೆ ಬರೋಲ್ಲ. ಹಾಗೆ ಮುಂದುವರಿತಾನೆ. ಚಳಿಗಾಲ ಶುರುವಾಗುತ್ತೆ. ನೆಲದ ಮೇಲೆ ಮಲಗಿದ್ದಾನೆ ಆತ. ಬೆಳಿಗ್ಗೆ ಏಳಬೇಕಾದ್ರೆ ಮೊಣಕಾಲು ಕೀಲಲ್ಲಿ ವಿಪರೀತ ನೋವು. ಹೆಜ್ಜೆ ಇಡಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವು. ದಿನೇ ದಿನೇ ನೋವು ಹೆಚ್ಚಾಗ್ತಾ ಇದೆ. ಆದರೂ ನೋವು ಹೆಚ್ಚಾಯಿತು ಅಂತ ಭಿಕ್ಷಾಟನೆ ಮಾಡೋದನ್ನು ನಿಲ್ಲಿಸೋ ಹಾಗಿಲ್ಲ, ಮಾಡಲೇಬೇಕಾಗುತ್ತೆ. ಹಾಗಾಗಿ ಕುಂಟುತ್ತಾ ಭಿಕ್ಷೆ ಬೇಡ್ತಾ ಬರ್ತಾನೆ. ಒಂದು ಮನೆಯ ಹತ್ರ ಬಂದು ಭಿಕ್ಷೆಯನ್ನು ಬೇಡೋದಕ್ಕೆ ಪ್ರಯತ್ನಿಸ್ತಾನೆ. ಸ್ವಲ್ಪ ಹೊತ್ತಾಗುತ್ತೆ. ಹಾಗೆ ನೋಡ್ತಾನೆ, ಅಂಗಳದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಒಂದು ಮಗು, ಒಂದು ಕಾಲಿಲ್ಲ ಆ ಮಗುಗೆ, ಊರುಗೋಲು ಇಟ್ಕೊಂಡಿದ್ದಾಳೆ. ಆದರೆ ಆ ಊರುಗೋಲಿನ ಸಹಾಯದಿಂದಲೇ ಆಟ ಆಡ್ತಾ ನಗುತ್ತಾ ಓಡಾಡೋ ರೀತಿಯನ್ನು ನೋಡಿ ಎಂತಹ ಆಘಾತವಾಗುತ್ತೆ ಮಾರಿಪುತ್ತನಿಗೆ ಅಂದರೆ ಆ ಕ್ಷಣದಲ್ಲೇ ಜ್ಞಾನೋದಯ ಆಗುತ್ತೆ. ಒಂದು ಕಾಲೇ ಇಲ್ಲ ಆ ಮಗುವಿಗೆ, ಆದರೂ ಕಾಲಿಲ್ಲವಲ್ಲ ಅನ್ನೋ ಕೊರಗು ಇಲ್ಲ. ಎಷ್ಟು ಸಂತೋಷದಿಂದ ನಗನಗುತ್ತಾ ಬದುಕನ್ನು ನಡೆಸ್ಕೊಂಡು ಹೋಗ್ತಿದ್ದಾಳೆ. ನನಗೆ ಕಾಲಲ್ಲಿ ಸ್ವಲ್ಪ ನೋವು ಆಯಿತು ಅಂತ ಹೇಳಿ ನಾನು ಏನೆಲ್ಲ ಪರಿತಪಿಸ್ತಾ ಇದ್ದೇನೆ, ನಿಜಕ್ಕೂ ನಾನು ಬೌದ್ಧ ಭಿಕ್ಷು ಆಗಲಿಕ್ಕೆ ಯೋಗ್ಯತೆಯನ್ನು ಪಡೆದಿದ್ದೀನಾ ಅಂತ ತನಗೆ ತಾನೇ ಪ್ರಶ್ನೆಯನ್ನು ಮಾಡ್ಕೋತಾನೆ. ಆಗ ಎಲ್ಲೋ ಒಂದು ಕಡೆಗೆ ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯದ ನೆರವಿನಿಂದ ಆತ ತನ್ನ ಬದುಕನ್ನು ನಡೆಸ್ಕೊಂಡು ಹೋಗ್ತಾನೆ. ಮತ್ತೆ ಯಾವತ್ತೂ ಆತ ದೂರನ್ನು, ಯಾವುದೇ ರೀತಿಯಾದ ದೂರನ್ನು, ಬೇರೆಯವ್ರಿಗಿರಲಿ ತನಗೂ ಆತ ಕೊಟ್ಕೊಳ್ಳೋದಿಲ್ಲ ದೂರನ್ನು. ಆ ರೀತಿಯಾದ ಬದುಕನ್ನು ನಡೆಸ್ತಾನೆ ಮಾರಿಪುತ್ತ. ನಾವು ಯಾವತ್ತೂ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಹೀಗೆ ಕೊರಗುಗಳನ್ನು ವ್ಯಕ್ತಪಡಿಸ್ತಾ ಬದುಕನ್ನು ಹಾಳು ಮಾಡ್ಕೋತೇವೆ. ಆದರೆ ನಮ್ಮ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಒಂದು ಕ್ಷಣ ಗಂಭೀರವಾಗಿ ನಮ್ಮ ಹತ್ರ ಏನೇನಿದೆ ಅನ್ನೋದನ್ನು ನೋಡ್ತಂದ್ರೆ ನಾವು ನಿಜಕ್ಕೂ ಎಷ್ಟು ಶ್ರೀಮಂತರು ಅನ್ನೋದು ಗೊತ್ತಾಗುತ್ತೆ. ಎಲ್ಲೋ ಒಂದು ಬದುಕಿಗೆ ಬೆಳಕು ದೊರೆಯುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ರವಿರಾಜ್ ಎನ್. ನಾನು ಕೊಳ್ಳೇಗಾಲ ತಾಲೂಕು ಹೊಸಹಣಗಳಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಹುಣಸೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತವಾಡಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಓದುವುದು ಮತ್ತು ಟಿವಿಯನ್ನು ನೋಡೋದು. ರವಿರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು BR ಸುವರ್ಣ. ನಾನು ಕೋಣನಕುಂಟೆಯಿಂದ ಬಂದಿದ್ದೇನೆ. ನಾನು ಸಂಸ್ಕೃತ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಈ ಪದಬಂಧ ಬಿಡಿಸೋದು, ಪತ್ರಿಕೆಗಳನ್ನು ಓದುವುದು ಮತ್ತು ಪುಸ್ತಕಗಳನ್ನು ಓದುವುದು. ಸುವರ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು BR ಉಮೇಶ್ ಅಂತ. ನಾನು HAL ನಲ್ಲಿ ಉದ್ಯೋಗಿ.
ನನ್ನ ಹವ್ಯಾಸಗಳು ಹಾಡುಗಳನ್ನ ಕೇಳೋದು ಹಾಗೂ ಪುಸ್ತಕಗಳನ್ನು ಓದುವುದು. ನಾನು ಬೆಂಗಳೂರಿನ ಚಾಮರಾಜಪೇಟೆಯಿಂದ ಬರ್ತಾ ಇದ್ದೀನಿ. ಉಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಹೃದಯ ಮಿಡಿದಾಗ ಕಥೆ ಮೂಡಿತು ಎನ್ನುವ ಕಾದಂಬರಿ ಕೃತಿ. ಮೋಹನ್ ವಿನಾಯಕ ಕಾಮತ್ ಇದನ್ನು ಬರೆದಿದ್ದಾರೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಗತಿ ಕಾಣಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಉತ್ತರ ಕ್ರಿಯೆ ಮಾಡು, ಉಪಾಯ ಮಾಡು, ದಿಕ್ಕನ್ನು ತೋರಿಸು, ವೇಗವಾಗಿ ಓಡು. ಮೊದಲಿಗೆ ಸುವರ್ಣ, ಆನಂತರ ಉಮೇಶ್, ಕೊನೆಯಲ್ಲಿ ರವಿರಾಜ್. ಉತ್ತರ ಕ್ರಿಯೆ ಮಾಡು. ಉತ್ತರ ಕ್ರಿಯೆ ಮಾಡು ಆಯ್ಕೆ 1. ಉಮೇಶ್ ಉತ್ತರ ಕ್ರಿಯೆ ಮಾಡು. ಅದೇ ಉತ್ತರ. ರವಿರಾಜ್ ದಿಕ್ಕನ್ನು ತೋರಿಸು. ಉತ್ತರವನ್ನ ನೋಡೋಣ. ಉತ್ತರ ಕ್ರಿಯೆ ಮಾಡು ಉತ್ತರ ಸರಿಯಾಗಿದೆ. ಸುವರ್ಣ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹೃದಯ ಮಿಡಿದಾಗ ಕಥೆ ಮೂಡಿತು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಸತ್ತೋರಿಗೆ ಒಂದು ಗತಿ ಕಾಣಿಸದೇ ಇದ್ರೆ ಆಗುತ್ತಾ? ಊರಿನ ಜನ ಮಾತಾಡ್ಕೋತಾರೆ, ಬಡವ ಯಾರೂ ಇಲ್ಲ, ಸತ್ತು ಹೋಗಿದ್ದಾನೆ, ಯಾರು ಅವನ ಹೆಣವನ್ನು ಒಪ್ಪ ಮಾಡಬೇಕು? ಆಗ ಸಹಜವಾಗಿ ಸತ್ತೋರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಅದು ನಮ್ಮ ಕರ್ತವ್ಯ, ಧರ್ಮ. ಊರಿನವರೆಲ್ಲ ಸೇರಿ ಮಾಡೋಣ ಈ ಕೆಲಸವನ್ನ ಅನ್ನೋ ಅಭಿಪ್ರಾಯ ಬರುತ್ತೆ. ಮುಂದಿನ ಪುಸ್ತಕ ಪರೋಪಕಾರಿ ಪಾಪಣ್ಣ, ಮೋಹನ ವಿನಾಯಕ ಕಾಮತ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ವಿಶ್ವ ಮಹಿಳಾ ಕ್ರಿಕೆಟ್ನಲ್ಲಿ 20 ವರ್ಷಗಳ ಕಾಲ ಆಟವಾಡಿದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಆಯ್ಕೆಗಳನ್ನು ನೋಡೋಣ. ಜೂಲನ್ ಗೋಸ್ವಾಮಿ, ಮಿಥಾಲಿ ರಾಜ್, ವೇದಾ ಕೃಷ್ಣಮೂರ್ತಿ, ಲಿಸಾ ಸ್ಥಾಲೇಕರ್. ಮೊದಲಿಗೆ ರವಿರಾಜ್, ಆನಂತರ ಸುವರ್ಣ, ಕೊನೆಯಲ್ಲಿ ಉಮೇಶ್. ಮಿಥಾಲಿ ರಾಜ್. ಮಿಥಾಲಿ ರಾಜ್. ಮಿಥಾಲಿ ರಾಜ್ ಆಯ್ಕೆ 2. ಸುವರ್ಣ. ವೇದಾ ಕೃಷ್ಣಮೂರ್ತಿ. ಆಯ್ಕೆ 3. ಉಮೇಶ್. ಜೂಲನ್ ಗೋಸ್ವಾಮಿ. ಜೂಲನ್ ಗೋಸ್ವಾಮಿ. ಉತ್ತರವನ್ನ ನೋಡೋಣ. ಮಿಥಾಲಿ ರಾಜ್ ಸರಿಯಾದ ಉತ್ತರ. ರವಿರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪರೋಪಕಾರಿ ಪಾಪಣ್ಣ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ದಕ್ಷಿಣ ಆಫ್ರಿಕಾ ಮಹಿಳಾ ಏಕದಿನ ಸ್ಪರ್ಧೆ ವಡೋದರಾದಲ್ಲಿ ಇತ್ತೀಚೆಗೆ ನಡೆಯಿತು. ಆಗ ಇವರು ಮಿಥಾಲಿ ರಾಜ್ ಅವರು ತಮ್ಮ 20 ವರ್ಷಗಳ ಕ್ರಿಕೆಟ್ ಜೀವನವನ್ನು ಪೂರ್ಣಗೊಳಿಸಿದ್ರು. ಒಟ್ಟು 204 ಪಂದ್ಯಗಳನ್ನು ಇವರು ಆಟವಾಡಿದ್ದಾರೆ. ಬಲಗೈ ಬ್ಯಾಟ್ಸ್ಮನ್ ಈಕೆ, ಬ್ಯಾಟ್ಸ್ ವುಮನ್ ಈಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಮರಣೋತ್ತರ ಸತ್ಕಾರ, ನೂರ್ ಸಮದ್ ಅಬ್ಬಲಗೆರೆ ಬರೆದಂಥ ಕವನ ಸಂಕಲನ. ನಮ್ಮ ಪ್ರಶ್ನೆ: ಭಾರತದ ಪ್ರಥಮ ಸರ್ಕಾರಿ ಪ್ರಾಯೋಜಿತ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್ ಮತ್ತು ಮನರಂಜನಾ ಕೇಂದ್ರವು ಯಾವ ನಗರದಲ್ಲಿ ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ಡೆಹ್ರಾಡೂನ್, ಶಿಮ್ಲಾ, ಲೇಹ್, ಶ್ರೀನಗರ. ಮೊದಲಿಗೆ ಸುವರ್ಣ, ಆನಂತರ ರವಿರಾಜ್, ಕೊನೆಯಲ್ಲಿ ಉಮೇಶ್. ಇನ್ನೂ ಬಜರ್ ಒತ್ತಬೇಕಾಗಿದೆ. ಸುವರ್ಣ. ಡೆಹ್ರಾಡೂನ್. ಡೆಹ್ರಾಡೂನ್ ಆಯ್ಕೆ 1. ರವಿರಾಜ್. ಡೆಹ್ರಾಡೂನ್. ಅದೇ ಉತ್ತರವಾ? ಉಮೇಶ್. ಡೆಹ್ರಾಡೂನ್. ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ಲೇಹ್ ಆಗಿತ್ತು. ಲೇಹ್ನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಈ ಡೇ ಕೇರ್ ಸೆಂಟರನ್ನು ಆರಂಭಿಸಿದ್ರಂತೆ. ಏನಿದು ಡೇ ಕೇರ್ ಸೆಂಟರ್? ಮಕ್ಕಳಿಗೆ ಡೇ ಕೇರ್ ಸೆಂಟರ್ ಇರೋದು ನಮಗೆಲ್ಲ ಗೊತ್ತು. ಕೆಲಸ ಮಾಡೋ ತಾಯಂದರು ತಂದೆಯರು ಇದ್ದಾಗ ಏನಾಗುತ್ತೆ ಅಂದರೆ ಮಗುವನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಹಾಗಾಗಿ ಒಂದು ಮನೆಯಲ್ಲಿ ಮಗುವನ್ನು ಬಿಟ್ಟು ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡು ಬಂದು ಮಗುವನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಈ ಒಂದು ಪರಿಕಲ್ಪನೆ ಏನಿದೆ ಅದು ಹಿರಿಯ ನಾಗರಿಕರಿಗೆ ಅನ್ವಯ ಆಗ್ತಾ ಇದೆ. ಮಕ್ಕಳು ಸೊಸೆ ಎಲ್ಲ ಕೆಲಸಕ್ಕೆ ಹೊರಟೋಗ್ಬಿಟ್ರೆ ಹಿರಿಯ ನಾಗರಿಕರು ಒಬ್ಬರೇ ಮನೆಯಲ್ಲಿ ಇರಬೇಕಾಗುತ್ತೆ, ಸಮಯ ಕಳೆಯೋಕ್ಕಾಗಲ್ಲ, ಊಟ ತಿಂಡಿ ಸಮಸ್ಯೆ ಎಲ್ಲ ಬರುತ್ತೆ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟಾಗ ಮಗ ಸೊಸೆ
ತಂದೆಯನ್ನೋ ತಾಯಿಯನ್ನೋ ಈ ಡಿ ಕೇರ್ ಸೆಂಟರ್ಗೆ ಬಿಟ್ಬಿಟ್ರೆ ಅಲ್ಲಿ ಅಪ್ಪ ಇದ್ದುಕೊಂಡು ಅಲ್ಲಿ ಬೇಕಾದ ವೈದ್ಯಕೀಯ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಕಾನೂನಿನ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕಾದ್ರೆ ಎಲ್ಲಕ್ಕೂ ಅಲ್ಲಿ ಅನುಕೂಲತೆಗಳು ಇರುತ್ತಂತೆ. ಊಟ ತಿಂಡಿಗಳು ಸಿಗುತ್ತೆ, ಜೊತೆಗೆ ಮನರಂಜನೆಗೆ ಕಂಪ್ಯೂಟರನ್ನು ಕಲಿಯಬಹುದು ಹೊಸದಾಗಿ, ಇಲ್ಲ ಲೈಬ್ರರಿ ಇದೆ, ಪುಸ್ತಕಗಳನ್ನು ಓದಬಹುದು, ಒಳಾಂಗಣ ಕ್ರೀಡೆಗಳು ಕೇರಮ್ಮು, ಚೆಸ್ಸು ಎಲ್ಲವೂ ಇದೆಯಂತೆ. ಹಿರಿಯ ನಾಗರಿಕರಿಗಾಗಿ ಇಡೀ ಭಾರತದಲ್ಲಿ ಇಂತಹ ಪರಿಕಲ್ಪನೆಯನ್ನು ಮನಗಂಡು ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರಂತೆ ಲೇಹ್ ನಗರದಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಸುಗುಣ ಕುಬೇರ ಮತ್ತಿತರ ಕಥನಗಳು, MS ಸಂಪತ್ತಯ್ಯಂಗಾರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಒಗಟನ್ನು ಬಿಡಿಸಿ, ಅಂಗೈದಷ್ಟು ಕಣ, ಲಿಂಗದಷ್ಟು ರಾಶಿ, ಬಾಯಿಗೆ ಬೇಯಿಸಿ. ಆಯ್ಕೆಗಳನ್ನು ನೋಡೋಣ. ತೀರ್ಥ, ತೆಂಗಿನ ಎಣ್ಣೆ, ವಿಭೂತಿ, ಹಲ್ಲು ಪುಡಿ. ಮೊದಲಿಗೆ ಸುವರ್ಣ, ಆನಂತರ ರವಿರಾಜ್, ಕೊನೆಯಲ್ಲಿ ಉಮೇಶ್. ಹಲ್ಲು ಪುಡಿ. ಹಲ್ಲು ಪುಡಿ ಆಯ್ಕೆ 4. ರವಿರಾಜ್ ಹಲ್ಲು ಪುಡಿ. ಅದೇ ಉತ್ತರ. ಉಮೇಶ್ ಅದೇ ಉತ್ತರ. ಉತ್ತರವನ್ನ ನೋಡೋಣ. ಹಲ್ಲು ಪುಡಿ ಸರಿಯಾದ ಉತ್ತರ. ಮೂವರು ಈ ಉತ್ತರವನ್ನು ಕೊಟ್ಟಿದ್ದೀರಾ. ಮೊದಲು ಕೊಟ್ಟವರು ಸುವರ್ಣ. ಸುಗುಣ ಕುಬೇರ ಮತ್ತಿತರ ಕಥನಗಳ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಪ್ರಬುದ್ಧ ಜೀವಿತ ಎನ್ನುವ ಪುಸ್ತಕ. VB ಚಲಂ ಅವರ ಕೃತಿಯನ್ನು ಭಾವಾನುವಾದ ಮಾಡಿದ್ದಾರೆ ಜಿ ದಕ್ಷಿಣಾಮೂರ್ತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಕಾಲಾವಕಾಶ. ಬಜರ್ ಮೊದಲಿಗೆ ಒತ್ತಿದ್ದು ರವಿರಾಜ್. ಅಂತಿಮ ಉತ್ತರ 254. 254 ಹೌದಾ? ಸುವರ್ಣ ಮತ್ತು ಉಮೇಶ್ 254. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಒಂದು ಉತ್ತರ 55, 31, 156, 12 ಎಲ್ಲವನ್ನ ಕೂಡಿದ್ರೆ 254 ಬಂದಿದೆ. ರವಿರಾಜ್ ಅವರಿಗೆ ಪ್ರಬುದ್ಧ ಜೀವಿತ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನೆನಪುಗಳ ಚಿತ್ತಾರ. ಪ್ರಭಾವತಿ ಕೃಷ್ಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿರುವ ದೇವಿ ರೂಪವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರವಿರಾಜ್ ಹಾಗೂ ಉಮೇಶ್ ಬಜರ್ ಒತ್ತಿದ್ದಾರೆ. ರವಿರಾಜ್ ಬ್ರಹ್ಮಚಾರಿಣಿ. ಹಾಂ, ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ. ಉಮೇಶ್ ಭಾರತ ಮಾತಾ. ಗೊತ್ತಾಗಿಲ್ಲ. ಭಾರತ ಮಾತಾ. ಭಾರತ್ ಮಾತಾ. ಸುವರ್ಣ ಆಯ್ಕೆಗಳು: ಕಾತ್ಯಾಯಿನಿ, ಬ್ರಹ್ಮಚಾರಿಣಿ, ಶೈಲಪುತ್ರಿ, ಸಿದ್ಧಿಧಾತ್ರಿ. ಶೈಲಪುತ್ರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ರಹ್ಮಚಾರಿಣಿ ಆಗಿತ್ತು. ರವಿರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮೊದಲೇ ಕೊಟ್ರ ಆಯ್ಕೆಗಳು ಬಂದ್ಮೇಲೆ ಕೊಟ್ರ? ಆಯ್ಕೆ ಬರೋಕ್ಕೂ ಮುಂಚೆನೇ ಕೊಟ್ಟಿದ್ದೀರಿ ಅಲ್ವಾ? ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ? ನೆನಪುಗಳ ಚಿತ್ತಾರ. ಇದರ ಜೊತೆಗೆ ಮತ್ತೂ ಒಂದು ಪುಸ್ತಕ ಅಡ್ಡಿಗೆ, ಕಾರಂತ ಪೆರಾಜೆ ಬರೆದಿರತಕ್ಕಂಥ ಪುಸ್ತಕ ರವಿರಾಜ್ ಅವರಿಗೆ ಕೊಟ್ಟಿದ್ದೇನೆ. ಬ್ರಹ್ಮಚಾರಿಣಿ ಅಂದರೆ ಯಾರು ಅಂತ ಕೇಳಿದರೆ, ಬ್ರಹ್ಮಜ್ಞಾನವನ್ನು ಪಡೆದಂಥ ದಕ್ಷ ಪುತ್ರಿ ಸತಿ ಎನ್ನುವ ಉತ್ತರ ದೊರೆಯುತ್ತೆ. ಈಶ್ವರನನ್ನು, ಪರಮೇಶ್ವರನನ್ನು ಮದುವೆ ಆಗುವುದಕ್ಕೆ ಮೊದಲು ಇದ್ದಂಥ ಪಾರ್ವತಿಯ ರೂಪ ಏನಿದೆ ಅದು ಬ್ರಹ್ಮಚಾರಿಣಿ ಅಂತ ಅನ್ನಿಸ್ಕೊಳ್ಳುತ್ತೆ. ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಅನ್ನೋದು ಆಕೆಯ ಮಂತ್ರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಮನದ ಮೊಗ್ಗು ಕವನ. ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು
ಜ ತ ಧು ವ ಪ ಕು ಮಿ ಲ. 1 ನಿಮಿಷದ ಕಾಲಾವಕಾಶ. ಆಗಲೇ ಬಜರ್ ಒತ್ತಿದ್ದಾರೆ ಸುವರ್ಣ ಅವರು. ಉತ್ತರ ಧುಮ್ಮಿಕ್ಕುವ ಜಲಪಾತ. ಧುಮ್ಮಿಕ್ಕುವ ಜಲಪಾತ ಅಂತ ಹೇಳ್ತಾ ಇದ್ದಾರೆ. ಹೌದಾ ಉಮೇಶ್? ಹೌದು ಸರ್. ರವಿರಾಜ್? ಹೌದು ಹೌದು ಅದೇ ಉತ್ತರ. ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಧುಮ್ಮಿಕ್ಕುವ ಜಲಪಾತ ಉತ್ತರ ಸರಿಯಾಗಿದೆ. ಸುವರ್ಣ ಅವರಿಗೆ ಮನದ ಮೊಗ್ಗು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ ಜೀವಸೆಲೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರು ಸಂದರ್ಶನ ಮತ್ತು ವ್ಯಕ್ತಿ ಚಿತ್ರಗಳನ್ನು ಬರೆದಿರುವಂಥ ಒಂದು ಪುಸ್ತಕ. ನಮ್ಮ ಪ್ರಶ್ನೆ: ಕೋಪಗೊಂಡ ವ್ಯಕ್ತಿ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡೋಣ. ರುಳಿ, ರುಷ್ಟ, ರೂಢ, ರುಬ್ಬು. ಹೇಳಿ ರವಿರಾಜ್. ರುಷ್ಟ. ರುಷ್ಟ ಆಯ್ಕೆ 2. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ ಸುವರ್ಣ. ರುಷ್ಟಾನೆ. ಅದೇ ಉತ್ತರವಾ? ಉಮೇಶ್? 1 ಆಯ್ಕೆ 1 ರೂಢಿ. ಆಯ್ಕೆ 1 ರೂಳಿ. ಉತ್ತರವನ್ನ ನೋಡೋಣ. ರುಷ್ಟ ಸರಿಯಾದ ಉತ್ತರ. ಈ ಉತ್ತರವನ್ನ ರವಿರಾಜ್ ಮೊದಲು ಕೊಟ್ಟಿದ್ದಾರೆ. ಜೀವಸೆಲೆ ಕೃತಿಯನ್ನ ಅವರಿಗೆ ಕೊಟ್ಟಿದ್ದೇನೆ. ರುಳಿ ಅಂದರೆ ಕಾಲಿನ ಆಭರಣ, ರೂಢ ಅಂದರೆ ಬಳಕೆಯಲ್ಲಿರುವಂಥದ್ದು, ರುಬ್ಬು ಅಂದರೆ ತಿರುವುದು ಎನ್ನುವ ಅರ್ಥ ಬರುತ್ತೆ ಈ ಶಬ್ದಗಳಿಗೆ. ಪ್ರತಿಶ್ರಯ ಎನ್ನುವ ಪುಸ್ತಕ ಆಶಾ ಅಂಡೇಕುಳಿ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ವೀಕ್ಷಕರ ಪ್ರಶ್ನೆ. ಭೀಮ್ಸೇನ್ ಜೋಶಿ, ಬಸವರಾಜ ರಾಜಗುರು ಮುಂತಾದವರ ಗುರು ಯಾರು? ಈ ಒಂದು ಪ್ರಶ್ನೆಯನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ ಮೋಹನ್ ಜಕಾತಿ ಶಿವಮೊಗ್ಗದಿಂದ. ಮೋಹನ್ ಜಕಾತಿಯವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಆಯ್ಕೆಗಳನ್ನು ನೋಡೋಣ. ಕೃಷ್ಣರಾವ್ ಗಣೇಶ್ ಫುಲಂಬ್ರೀಕರ್, ಅಬ್ದುಲ್ ಕರೀಂ ಖಾನ್, ಸವಾಯಿ ಗಂಧರ್ವ, ಕುಮಾರ ಗಂಧರ್ವ. ಮೊದಲಿಗೆ ಸುವರ್ಣ, ಆನಂತರ ಉಮೇಶ್, ಕೊನೆಯಲ್ಲಿ ರವಿರಾಜ್. ಅಬ್ದುಲ್ ಕರೀಂ ಖಾನ್. ಅಬ್ದುಲ್ ಕರೀಂ ಖಾನ್ ಆಯ್ಕೆ 2. ಉಮೇಶ್? ಆಯ್ಕೆ 3 ಸವಾಯಿ ಗಂಧರ್ವ. ಸವಾಯಿ ಗಂಧರ್ವ. ರವಿರಾಜ್? ಆಯ್ಕೆ 1. 1 ಕೃಷ್ಣರಾವ್ ಗಣೇಶ್ ಫುಲಂಬ್ರೀಕರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸವಾಯಿ ಗಂಧರ್ವ ಉತ್ತರ ಸರಿಯಾಗಿದೆ. ಉಮೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರತಿಶ್ರಯ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಸವಾಯಿ ಗಂಧರ್ವ ಅವರ ಮೂಲ ಹೆಸರು ರಾಮಚಂದ್ರ ಕುಂದಗೋಳಕರ್ ಸಂಶಿ ಅಂತ. ಆದರೆ ಅವರು ಹೆಚ್ಚು ಜನಪ್ರಿಯ ಆದದ್ದು ಸವಾಯಿ ಗಂಧರ್ವ ಅನ್ನೋ ಹೆಸರಲ್ಲಿ. ಇವರು ಹಿಂದೂಸ್ತಾನಿ ಸಂಗೀತವನ್ನು ಎಷ್ಟು ಸೊಗಸಾಗಿ ಕಲ್ತಿದ್ರೋ ಅಷ್ಟೇ ಸೊಗಸಾಗಿ ಇವರು ರಂಗದ ಮೇಲೆ ಅಭಿನಯವನ್ನು ಮಾಡ್ತಾ ಇದ್ರು. ಅಂದಿನ ಕಾಲದಲ್ಲಿ ಯಾರು ನಟ ರಂಗಭೂಮಿಯ ಮೇಲೆ ಅಭಿನಯಿಸ್ತಾನೆ ಆತ ತನ್ನ ಹಾಡನ್ನು ತಾನೇ ಹಾಡಬೇಕಾಗಿತ್ತು. ಹಾಗಾಗಿ ಹಾಡು ಅಭಿನಯ ಎರಡನ್ನೂ ಬಲ್ಲವರಿಗೆ ಹೆಚ್ಚು ಬೇಡಿಕೆ ಇತ್ತು. ಹಾಗಾಗಿ ಸವಾಯಿ ಗಂಧರ್ವ ಅವರು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬಹಳ ಜನಪ್ರೀತಿಯನ್ನು ಗಳಿಸ್ತಾರೆ. ಇವರು ಧಾರವಾಡದ ಕುಂದಗೋಳದಲ್ಲಿ ಹುಟ್ಟಿದಂಥವರು. ಜನ ಎಲ್ಲ ಇವರನ್ನು ರಾಂಬಾಬು ಅಂತ ಬಾಲ್ಯದಲ್ಲಿ ಕರೀತಾ ಇದ್ರಂತೆ. ಇವರ ಗುರುಗಳು ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಅವರು. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಬಲೆಯನ್ನ ನೇಯುವ ಹುಳು, ಮರಕೆಲಸದವರು, ಬರದಲ್ಲಿ ಆಕಾಶ. 1 ನಿಮಿಷದ ಕಾಲಾವಕಾಶ. ರವಿರಾಜ್, ಸುವರ್ಣ ಇಬ್ರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ರವಿರಾಜ್. 1 ಉತ್ತರ ಜೇಡನ ಬಲೆ. ಜೇಡರ ಬಲೆ. ಸುವರ್ಣ? ಜೇಡರ ಬಲೆ. ಉಮೇಶ್? ಜೇಡ್ರ ಬಲೆ. 1 ಉತ್ತರ ಜೇಡರ ಬಲೆ. ಜೇಡನ ಬಲೆ, ಜೇಡರ ಬಲೆ ಯಾವುದು ಕೊಟ್ಟಿದ್ರು ಇಲ್ಲಿ ಸರಿ ಹೋಗ್ತಾ ಇತ್ತು.
ಜೇಡರ ಬಲೆ ಉತ್ತರ ಸರಿಯಾಗಿದೆ. ಗೋಗೀತೆ ಡಾಕ್ಟರ್ ಸುರೇಶ್ ನೆಗಳಗುಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಬಡಗಿ. ಬಡಗಿ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮರಣೋತ್ತರ ಸತ್ಕಾರ ನೂರ್ ಸಮದ್ ಅಬ್ಬಲಗೆರೆ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಬರದಲ್ಲಿ ಆಕಾಶ. ಅಂಬರ. ಅಂಬರ ಉತ್ತರವನ್ನು ನೋಡೋಣ. ಅಂಬರ ಉತ್ತರ ಸರಿಯಾಗಿದೆ. ನಿತ್ಯ ಪೂಜಾ ವಿಧಾನ ಮತ್ತು ಸರ್ವಮತಗಳ ಪ್ರಾರ್ಥನೆ ಎನ್ನುವ ಪುಸ್ತಕ ರವಿರಾಜ್ ಅವರಿಗೆ ಕೊಟ್ಟಿದ್ದೇನೆ. 3 ಪುಸ್ತಕ ರವಿರಾಜ್ ಅವರಿಗೆ ದೊರೆತಿದೆ. ಪಡುಗಡಲ ತೆರೆ ಮಿಂಚು ಎನ್ನುವ ಗಜಲ್ಗಳ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಡಾಕ್ಟರ್ ಸುರೇಶ್ ನೆಗಳಗುಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ನಟಿಯನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರವಿರಾಜ್, ಸುವರ್ಣ, ಉಮೇಶ್ ಬಜರುತ್ತಿದ್ದಾರೆ. ಮೊದಲಿಗೆ ರವಿರಾಜ್. ಚಂದ್ರಿಕಾ. ಚಂದ್ರಿಕಾ. ಸುವರ್ಣ. ಚಂದ್ರಿಕಾ. ಉಮೇಶ್. ಚಂದ್ರಿಕಾ. ಆಯ್ಕೆಗಳು: ಅಂಜಲಿ, ರೂಪಿಣಿ, ರಜನಿ, ಚಂದ್ರಿಕಾ. ಚಂದ್ರಿಕಾ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಚಂದ್ರಿಕಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರವಿರಾಜ್. ಪಡುಗಡಲ ತೆರೆ ಮಿಂಚು ಈ ಒಂದು ಪುಸ್ತಕ, ಜೊತೆಗೆ ಇನ್ನೂ ಒಂದು ಪುಸ್ತಕ ಮಂದಾರ ಮಾಲೆ ಮಗ್ಗೆ ರಾಜೇಗೌಡ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ರವಿರಾಜ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕಗಳು: ಬೆಂಕಿಯೊಳಗಣ ಬೆಳಕು, ಅಂತಿಮ ಸತ್ಯ, ಸಮುದ್ರ ಮಥನ ಹಾಗೂ ಸಹಸ್ರಾಕ್ಷರ. ಪ್ರಶ್ನೆ: ಮಹಾಭಾರತದಲ್ಲಿ ಅಭಿಮನ್ಯು, ಲಕ್ಷಣ ಕುಮಾರ, ವೃಷಕೇತು ಮುಂತಾದ ಬಾಲಕರ ಹಾಗೆ ಇವನೂ ಯುದ್ಧದಲ್ಲಿ ಸತ್ತ. ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯ್ತಾನೆ. ಮಕ್ಕಳು ಸಾಯೋದು ಬಹಳ ನೋವನ್ನು ತರುವಂಥ ವಿಚಾರ. ಸುಳುಹು 1: ಇವನು ಘಟೋತ್ಕಚನ ಮಗ, ಭೀಮನ ಮೊಮ್ಮಗ. ಸುಳುಹು 2: ದ್ರೋಣಾಚಾರ್ಯರು ಹೇಳಿ ರವಿರಾಜ್. ಹಿಡಿಂಬ. ಹಿಡಿಂಬ. ಹಿಡಿಂಬ ಹಿಡಿಂಬಿ ಅಣ್ಣ ತಂಗಿ. ಹಿಡಿಂಬಿಯನ್ನ ಭೀಮ ಮದುವೆಯಾಗ್ತಾನೆ, ಹಿಡಿಂಬನನ್ನ ಕೊಂದು. ದ್ರೋಣಾಚಾರ್ಯರು ತಮ್ಮ ಕಡೆಯ ರಾಕ್ಷಸರನ್ನ ಸೇರಿಸಿ ರಾತ್ರಿಯಲ್ಲಿ ಯುದ್ಧವನ್ನು ಆರಂಭಿಸಿದಾಗ ಈತನು ಘಟೋತ್ಕಚನ ಜೊತೆಯಲ್ಲಿ ಸೇರಿ ಯುದ್ಧವನ್ನು ಮಾಡಿದ. ರಾತ್ರಿ ಯುದ್ಧವನ್ನು, ಮಾಯಾ ಯುದ್ಧವನ್ನು ಮಾಡ್ತಾನೆ. ಸುಳುಹು 3: ಈ ಮಾಯಾವಿ ಬಾಲಕನನ್ನ ಅಶ್ವತ್ಥಾಮನು ಕೊಂದ. ಯಾರು ಈ ಹುಡುಗ? ಸುವರ್ಣ, ಉಮೇಶ್ ಉತ್ತರವನ್ನು ನೋಡೋಣ. ಈತನನ್ನ ಅಂಜನ ಪರ್ವ ಅಂತ ಕರೀತಾರೆ. ಒಬ್ಬ ರಾಕ್ಷಸ ಬಹಳ ವೀರಾವೇಶವಾಗಿ ಹೋರಾಡ್ತಾನೆ. ನಿಜವಾಗಿಯೂ ಕುರುಕ್ಷೇತ್ರದಲ್ಲಿ ಏನೆಲ್ಲ ಆಗಬಾರದೋ ಎಲ್ಲವೂ ನಡೆಯುತ್ತೆ ಅಲ್ಲಿ. ಹಾಗಾಗಿ ಬಾಲಕರು ಅವರಿನ್ನೂ ಅಂತಹವರನ್ನು, ಅದರಲ್ಲೂ ಅಭಿಮನ್ಯುವನ್ನು ಹೇಗೆ 6 ಜನ ಮಹಾವೀರರು ಒಟ್ಟಿಗೆ ಸೇರಿಕೊಂಡು ಕೊಲ್ತಾರೆ, ಮೋಸದಿಂದ ಕೊಲ್ತಾರೆ. ಯಾಕೋ ಗೌರವವೇ ಬರೋಲ್ಲ ಹಿರಿಯರು ಅಂದರೆ ಇಂತಹ ಪ್ರಸಂಗಗಳಲ್ಲಿ. ಯಾರಿಗೆ ಎಷ್ಟೋ ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ರವಿರಾಜ್ ಅವರಿಗೆ ದೊರೆಯುತ್ತಾ ಇದೆ 3, 6, 4, 10 ಪುಸ್ತಕಗಳು ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಜೊತೆಗೆ 100 ಅಂಕಗಳನ್ನು ಗಳಿಸಿದರೆ ಒಂದು ಅಡಕ ಮುದ್ರಿಕೆಯನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಸಿರಿಪದ ಎಸ್ ಶ್ರೀಧರ್ ಅವರ ಕವನಗಳ ಅಡಕ ಮುದ್ರಿಕೆ. ಮತ್ತೊಮ್ಮೆ ಅಭಿನಂದನೆಗಳು. ಸುವರ್ಣ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಉಮೇಶ್ ಅವರಿಗೆ ಪ್ರತಿಶ್ರಯ ಎನ್ನುವ ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.